ಆಗ ಹೌದಾ ಹಾಗಾದ್ರೆ ನೋಡೋಣ ಅಂತ ಹೇಳಿ ಒಂದು ಆಣೆ ತರಿಸ್ತಾನೆ ವಿಶ್ವಾಮಿತ್ರ. ಆಣೆಯನ್ನ ತರಿಸಿ ಆಣೆ ಮೇಲೆ ಹತ್ತಾನೆ. ಆಣೆ ಮೇಲೆ ಹತ್ತಿ ನಿಂತ್ಕೊಂಡು ಕವಡೆಯನ್ನ ಜೋರಾಗಿ ಒಂದ್ಸಾರಿ ಚಿಮ್ತಾನೆ. ಆ ಚಿಮ್ಮಿದ ತಕ್ಷಣ ಅದು ಎಲ್ಲಿವರೆಗೂ ಎತ್ತರ ಹೋಗುತ್ತಲ್ಲ, ಇಷ್ಟು ಎತ್ತರದವರೆಗೂ ನನಗೆ ನಾಣ್ಯಗಳು ಬೇಕು, ಇಷ್ಟು ಅಗಲ ಇಷ್ಟು ಎತ್ತರದವರೆಗೂ ನನಗೆ ಬಂಗಾರದ ನಾಣ್ಯಗಳನ್ನ ನೀನು ಕೊಡಬೇಕು ಅಂತ ಹೇಳ್ತಾನೆ. ಗಾಳಿಪಟ ಸಿನಿಮಾದಲ್ಲಿ ಒಂದು ಹಂದಿ ಇದೆ ಅಲ್ಲ, ನೋಡಿದ್ದೀರಿ ಗಾಳಿಪಟ ಸಿನಿಮಾ? ಈಗ ಇವನು ದುಡ್ಡು ಕೇಳಿದ್ರು ಕೊಡ್ತಾನೆ. ಹೇಗಾದ್ರೂ ಮಾಡಿ ಇವನನ್ನ ಏಕಪತಿ ವ್ರತಸ್ತಾ ಇದ್ದಾನೆ ಇವನು. ಅದರಿಂದ ಇವನನ್ನ ತಪ್ಪಿಸಿದ್ರೆ ಇವನ ಒಂದು ಸತ್ಯಸಂಧತೆಗೆ ಧಕ್ಕೆ ಆಗತ್ತೆ ಅಂತ ಹೇಳಿ, ನಾನು ಮುಂದೆ ಕೊಡ್ಬಹುದು ನಿಮಗೆ, ಇಡೀ ರಾಜ್ಯನೇ ಕೊಡು ಅಂದ್ರೆ ಕೊಡ್ತೀನಿ, ಆದ್ರೆ ಇವರನ್ನ ಮದುವೆ ಆಗಲಾರೆ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರ ಏನ್ ಮಾಡ್ತಾನೆ, ವರ್ಡ್ ಅನ್ನ ಈಗ ಹೇಗೆ ರಾಜಕಾರಣಿಗಳು ಅಂತ ಹೇಳಿರ್ತಾರೆ, ನ್ಯೂಸ್ ಚಾನೆಲ್ ಅವರು ಅಂತ ಹೇಳ್ತಾರಲ್ಲ, ಹಾಗೆ ಹಿಡ್ಕೊಳ್ತಾನೆ. ರಾಜ್ಯವನ್ನ ಕೊಟ್ಟಿಯಾ, ಸರಿ ನಿನ್ ರಾಜ್ಯ ಇನ್ ಮುಂದೆ ನಮ್ದು ಅಂತ ಹೇಳ್ಬಿಡ್ತಾನೆ ಅವ್ನು ವಿಶ್ವಾಮಿತ್ರ. ಹೆಂಡತಿ ಅಂತ ಗೊತ್ತೂ ಇರುತ್ತೆ, ಆದ್ರೂ ಕೂಡ ತಾನು ಸತ್ಯನಿಷ್ಠೆಗೆ ಬದ್ಧನಾಗಿರ್ತಾನೆ. ತನ್ನ ಮೇಲಿನ ದೊರೆಗಳು ಏನ್ ಅಪ್ಪಣೆ ಹೇಳ್ತಾರೆ ಅದನ್ನ ಫಾಲೋ ಮಾತ್ರ ಮಾಡೋ ಒಂದ್ ಕೆಲಸ ಆಗಿರುತ್ತೆ. ಇನ್ನೇನ್ ಕೊದಲಿಯನ್ನ ಎತ್ತಿ ಕಡಿಬೇಕು. ಇಕ್ಷ್ವಾಕು ಅನ್ನುವಂತ ಒಂದು ವಂಶ ಇತ್ತು, ಇಕ್ಷ್ವಾಕು ಅಂತ ಹೇಳಿ. ಅದರ ವಂಶದ ರಾಜ ಹರಿಶ್ಚಂದ್ರ. ಅವನು ಸುಳ್ಳು ಹೇಳ್ತಾ ಇರ್ಲಿಲ್ಲ, ಒಂಚೂರು ಚೂರು ಸುಳ್ಳು ಹೇಳ್ತಾ ಇರ್ಲಿಲ್ಲ. ಒಂದು ಸಾರಿ ಇದರಲ್ಲಿ ಇಂದ್ರನ ಆಸ್ಥಾನದಲ್ಲಿ ಚರ್ಚೆ ನಡೆದಿರುತ್ತೆ. ಚರ್ಚೆ ನಡೆದಿರುವಾಗ ಈ ವಸಿಷ್ಠರು ವಿಶ್ವಾಮಿತ್ರರು ಇಬ್ರು ಕೂಡ ಅವರು ಮಹರ್ಷಿಗಳು, ದೇವ ಋಷಿಗಳವರು. ಅವರು ಕೂಡ ಅಲ್ಲಿರ್ತಾರೆ. ಹಾಗೆ ಚರ್ಚೆ ಮಾಡ್ತಾ ಇರ್ಬೇಕಾದ್ರೆ ವಸಿಷ್ಠರು ಹೇಳ್ತಾರೆ ಏನಂತ ಅಂದ್ರೆ, ಹೀಗೆ ಸತ್ಯ ಹರಿಶ್ಚಂದ್ರ ಅನ್ನುವಂತ ಒಬ್ಬ ರಾಜ ಇದ್ದಾನೆ, ಅವನು ಸುಳ್ಳೇ ಹೇಳಲ್ಲ ಒಂದು ಚೂರು, ಅವನು ಕೊಟ್ಟ ಮಾತಿಗೆ ತಪ್ಪೋದು ಕೂಡ ಇಲ್ಲ ಅಂತ ರಾಜ ಅಂತ ಹೇಳಿದಾಗ ವಿಶ್ವಾಮಿತ್ರಿಗೆ ಸಿಟ್ಟು ಬರುತ್ತೆ. ಅಲ್ಲ, ಇಂದ್ರ ಏನೋ ಕೇಳ್ತಾನಂತ ನೀವೇನೇನೋ ಹೇಳ್ತಾ ಹೋಗೋದ, ಸುಮ್ನೆ ಹಾಗೆ ಮಾಡೋಕ್ ಬೇರೆ ಕೆಲ್ಸ ಇಲ್ವಾ ಅಂತ ಹೇಳಿ ಕೋಪದಿಂದ ಮಾತಾಡ್ತಾನೆ. ಅದಕ್ಕೆ ವಸಿಷ್ಠರು, ಇಲ್ಲ ನಾನು ಹೇಳ್ತಾ ಇರೋ ಸತ್ಯ ಇದೆ, ಬೇಕಾದ್ರೆ ನೀನ್ ಚೆಕ್ ಮಾಡಿ ನೋಡು ಅಂತ ಸವಾಲ್ ಹಾಕ್ತಾರ ಅವರು. ಆಗ ವಿಶ್ವಾಮಿತ್ರ, ಹೌದಾ ಸರಿ, ಹಾಗಾದ್ರೆ ನಾನು ಕೂಡ ನಿನ್ ಸವಾಲ್ ಒಪ್ಕೊಳ್ತೀನಿ, ನೋಡ್ತೀನಿ ಅವ್ನು ಹೇಗಿದ್ದಾನೆ, ಅವನ ಸತ್ಯ ನಿಷ್ಠೆ ಎಷ್ಟು ಗಟ್ಟಿಯಾಗಿದೆ ಅಂತ ಚೆಕ್ ಮಾಡ್ತೀನಿ ಅಂತ ಭೂಲೋಕಕ್ಕೆ ವಾಪಸ್ ಬರ್ತಾನೆ. ಯಾರು? ವಿಶ್ವಾಮಿತ್ರ. ಭೂಲೋಕಕ್ಕೆ ವಾಪಸ್ ಬರ್ತಾನೆ. ಆ ಕಡೆ ಇವನು ಹರಿಶ್ಚಂದ್ರ ರಾಜನಾಗಿ ಚೆನ್ನಾಗಿ ಆಡಳಿತವನ್ನ ಮಾಡ್ತಾ ಇರ್ತಾನೆ, ನೆಮ್ಮದಿಯಿಂದ ಇರ್ತಾರೆ ಪ್ರಜೆಗಳೆಲ್ಲ. ಹರಿಶ್ಚಂದ್ರನ ಹೆಂಡತಿ ಹೆಸರು ಚಂದ್ರಮತಿ, ಅಮೃತಮತಿ ಅಲ್ಲ. ಓಕೆ, ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಎಕ್ಸಾಮ್ ನಲ್ಲಿ. ಚಂದ್ರಮತಿ ಮಗ ಲೋಹಿತಾಶ್ವ ಅಂತ ಇರ್ತಾರೆ. ತುಂಬಾ ಒಳ್ಳೆ ಕುಟುಂಬ, ಪಾಪ ನೆಮ್ಮದಿಯಿಂದ ಜೀವನ ಮಾಡ್ತಾ ಇರ್ತಾನೆ. ಹಾಗೇನೆ ಒಂದು ಯಾಗ ಮಾಡ್ತಾ ಇರ್ತಾನೆ ಅವನು. ಆಗಿನ ಕಾಲದಲ್ಲಿ ರಾಜ ಮಹಾರಾಜರು ಯಾಗಗಳನ್ನ ಮಾಡಿ ಋಷಿ ಮುನಿಗಳಿಗೆ ದಾನ ಮಾಡ್ತಾ ಇದ್ರು. ಓಕೆ, ಹಾಗೆ ಅವನು ಬಹು ಸುವರ್ಣ ಯಾಗ ಅನ್ನುವಂತ ಒಂದು ಯಾಗ ಮಾಡ್ತಾ ಇರ್ತಾನೆ. ಆ ಯಾಗವನ್ನ ಮಾಡ್ತಾ ಇರ್ಬೇಕಾದ್ರೆ ಏನ್ ಅವನು ಬೇಡ್ಕೊಂಡಿರ್ತಾನಂದ್ರೆ, ಈ ಯಾಗ ಮುಗಿದ ಮೇಲೆ ಯಾರಾದ್ರೂ ಮುನಿ ಬಂದು ನಾನು ಏನಾದ್ರೂ ಕೇಳ್ಕೊಂಡ್ರೆ ನಾನು ಪೂರ್ತಿಯಾಗಿ ಕೊಡ್ತೀನಿ, ಅವ್ರು ಏನ್ ಕೇಳಿದ್ರು ನಾನು ಕೊಡ್ತೀನಿ ಅಂತ ಏನ್ ಹೇಳಿರ್ತಾನೆ ಹರಿಶ್ಚಂದ್ರ. ಆ ಒಂದು ಮಾತು ಕೊಟ್ಟಿರ್ತಾನೆ. ಓಕೆ, ಯಾಗ ನಡೆದಿರುತ್ತೆ. ನಡೆದಿರುವಾಗ ಅಲ್ಲಿ ವಸಿಷ್ಠ ಮುನಿಗಳು ಕೂಡ ಇರ್ತಾರೆ. ಅವರೇ ಅದರ ನೇತೃತ್ವ ವಹಿಸ್ಕೊಂಡು ಯಾಗವನ್ನ ಮಾಡ್ತಾ ಇರ್ತಾರೆ. ವಿಶ್ವಾಮಿತ್ರ, ಹೌದಲ್ವಾ, ನಾನು ಸವಾಲ್ ಹಾಕಿದ್ದೀನಿ ವಸಿಷ್ಠರಿಗೆ, ಹರಿಶ್ಚಂದ್ರ ಸತ್ಯವಂತನಲ್ಲ ಅಂತ ಪ್ರೂವ್ ಮಾಡ್ಬೇಕಂತ ಹೇಳಿ ವಸಿಷ್ಠರಲ್ಲಿ ಇಲ್ದೇ ಇರುವಂತ ಟೈಮನ್ನ ನೋಡ್ಕೊಳ್ತಾನೆ. ಆ ಟೈಮಲ್ಲಿ ಬಂದು ಆ ಅಲ್ಲಿ ನೋಡಿದಾಗ ಹರಿಶ್ಚಂದ್ರ ಇರ್ತಾನೆ. ಹರಿಶ್ಚಂದ್ರನ ಬಳಿ ಹೋಗಿ, ಏನಪ್ಪಾ ನೀನು ಏನ್ ಕೇಳಿದ್ರು ಕೂಡ ಕೊಡೋ ತರ ಹೇಳಿದೆಯಂತೆ, ಇನ್ನು ಯಾಗ ಮುಗಿದ್ಮೇಲೆ, ಹಾಗಾದ್ರೆ ನಾನೇನ್ ಮಾಡ್ತೀನಿ, ನಾನೀಗ ಏನ್ ಕೇಳ್ತೀನಿ ಅದನ್ನ ಕೊಡೋ ಸಾಮರ್ಥ್ಯ ನಿನಗಿದೆಯಾ ಅಂತ ಕೇಳ್ತಾನೆ. ಆಗ ಹರಿಶ್ಚಂದ್ರ, ಹೌದು ಮುನಿಗಳೇ, ನೀವೇನ್ ಬೇಕಾದ್ರೂ ಕೇಳ್ಬಹುದು, ನಾನು ರಾಜ ಇದ್ದೀನಿ, ನನ್ನ ಬಳಿ ಅಪಾರ ಸಂಪತ್ತಿದೆ, ಇದೆಲ್ಲ ನಿಮ್ ಸೇವೆಗೋಸ್ಕರನೇ ಇರೋದು ಅಂತ ವಿನಯದಿಂದಾನೆ ಹರಿಶ್ಚಂದ್ರನು ಕೂಡ ಒಪ್ಕೊಳ್ತಾನೆ. ಆಗ ಹೌದಾ ಹಾಗಾದ್ರೆ ನೋಡೋಣ ಅಂತ ಹೇಳಿ ಒಂದು ಆಣೆ ತರಿಸ್ತಾನೆ ವಿಶ್ವಾಮಿತ್ರ. ಆಣೆಯನ್ನ ತರಿಸಿ ಆಣೆ ಮೇಲೆ ಹತ್ತಾನೆ. ಆಣೆ ಮೇಲೆ ಹತ್ತಿ ನಿಂತ್ಕೊಂಡು ಕವಡೆ, ಆಗಿನ ಕಾಲದಲ್ಲಿ ಕವಡೆ ಇರ್ತಾ ಇದ್ವು. ಕವಡೆ ನೋಡಿದಿರಿ? ಕವಡೆ ಜ್ಯೋತಿಷ್ ಹೇಳೋರ ಹತ್ರ ಇರುತ್ತೆ ನೋಡಿ, ರಸ್ತೆ ಬದಿಲಿ ಕುಳಿತಿರ್ತಾರೆ. ಕವಡೆಯನ್ನ ಜೋರಾಗಿ ಒಂದ್ಸಾರಿ ಚಿಮ್ತಾನೆ. ಆ ಚಿಮ್ಮಿದ ತಕ್ಷಣ ಅದು ಎಲ್ಲಿವರೆಗೂ ಎತ್ತರ ಹೋಗುತ್ತಲ್ಲ, ಇಷ್ಟು ಎತ್ತರದವರೆಗೂ ನನಗೆ ನಾಣ್ಯಗಳು ಬೇಕು, ಇಷ್ಟು ಅಗಲ ಇಷ್ಟು ಎತ್ತರದವರೆಗೂ ನನಗೆ ಬಂಗಾರದ ನಾಣ್ಯಗಳನ್ನ ನೀನು ಕೊಡಬೇಕು ಅಂತ ಹೇಳ್ತಾನೆ. ಓಕೆ, ಆಗ ಹರಿಶ್ಚಂದ್ರಗೆ ಏನ್ ಅನ್ಸೋದಿಲ್ಲ, ಅವನ್ ದೊಡ್ಡ ಮಹಾರಾಜ ಇದ್ದ, ಅವನ ಬಳಿ ಎಲ್ಲಾನು ಸಂಪತ್ತಿತ್ತು. ಆ ಸರಿ, ಹಾಗಾದ್ರೆ ಮುನಿಗಳೇ ತಗೊಂಡು ಹೋಗಿ, ಈಗಲೇ ನನ್ನ ಬಳಿ ಇದೆ, ನಾನು ತರಿಸ್ತೀನಿ ನನ್ನ ಅರಮನೆಯಿಂದ ಅಂತ ಹೇಳ್ತಾನೆ. ಇವನಿಗೆ ಗರ್ವ ಭಂಗ ಆಗತ್ತೆ. ಯಾರಿಗೆ? ವಿಶ್ವಾಮಿತ್ರನಿಗೆ. ಅಲ್ಲ, ಇಷ್ಟೆಲ್ಲ ಆಣೆ ಮೇಲೆ ನಿಂತ್ಕೊಂಡು ಅಷ್ಟು ದೊಡ್ಡ ಮಟ್ಟದ ನಾನು ಕವಡೆ ಹಾರಿಸ್ತಾ ಇದ್ದೀನಿ, ಇವನ್ ಬಳಿ ಇರೋ ಸಂಪತ್ತೆಲ್ಲ ನನ್ನ ಬಳಿನೇ ಬಂದ್ಬಿಡುತ್ತೆ ಈ ತರ ನಾನು ಕೇಳಿದ್ರೆ, ಇವನಿಗೆ ಅದಕ್ಕೆ ಸಂಕೋಚನೆ ಆಗ್ತಾ ಇಲ್ವಲ್ಲ, ಇವನು ಭಯಾನೇ ಆಗ್ತಾ ಇಲ್ವಲ್ಲ, ಇವನ್ ಕೊಡೋಕ್ ಸಾಧ್ಯ ಇದೆ, ಇವನಿಂದ ಸಾಧ್ಯ ಆಗ್ತಾ ಇದೆಯಲ್ಲ, ಇವನ್ ಮಾತಿಗೆ ತಪ್ತಾ ಇಲ್ವಲ್ಲ ಅಂತ ಹೇಳಿ ಅವನಿಗೆ
ಏನಾಗುತ್ತೆ, ಮಂಕ್ ಆಗ್ತಾನೆ ವಿಶ್ವಾಮಿತ್ರ. ಮಂಕ್ ಆಗಿ ಅಯ್ಯೋ ನಾನು ಈ ಟೈಮ್ ಅಲ್ಲ, ಇವ್ನಿಗೆ ಇನ್ನೂ ಒಂದ್ಸಾರಿ ಸತ್ವ ಪರೀಕ್ಷೆ ಮಾಡೋಣ, ಇದೊಂದ್ಸಾರಿ ಹೋಗ್ಲಿ ಬಿಡು ಅಂತ ಹೇಳಿ ಹರಿಶ್ಚಂದ್ರನಿಗೆ ಏನ್ ಹೇಳ್ತಾನೆ, ಸರಿ ಕಣಪ್ಪ ಇರ್ಲಿ, ಅದು ನಿನ್ನ ಹತ್ರನೇ ಇಟ್ಕೋ ಈಗ ಸದ್ಯಕ್ಕೆ, ನನ್ನ ಹತ್ರ ಇಟ್ಕೊಳ್ಳೋಕ್ ಜಾಗ ಇಲ್ಲ, ನನಗೆ ಯಾವಾಗ ಬೇಕಾ ಬಂದ್ ನಾನು ತಗೊಂಡ್ ಹೋಗ್ತೀನಿ ಅಂತ ಹೇಳ್ತಾನೆ. ಯಾರು? ವಿಶ್ವಾಮಿತ್ರ. ಓಕೆ, ಇದು ಅವನು ಸೋತ ಇಲ್ಲಿ ವಿಶ್ವಾಮಿತ್ರ. ಇನ್ನಿದ ಅವನಿಗೆ ಅಸಹ್ಯ ಆಗುತ್ತಲ್ಲ, ನಾನು ಸೋತೆ ಅಂತ ಗೊತ್ತಾಯ್ತು, ಮನಸ್ಸಿಗೆ ಗೊತ್ತಿರುತ್ತೆ, ನಿಮ್ಗೆ ಗೊತ್ತಿರ್ಲಿ, ಇಬ್ಬರ ನಡುವೆ ಏನಾದ್ರೂ ಜಗಳ ಆಗ್ತಿರ್ಬೇಕಾದ್ರೆ ನಮ್ ಒಳಗ್ ಗೊತ್ತಿರುತ್ತೆ ನಾವು ಸೋತಿದೀವೋ ಗೆದ್ದಿದೀವೋ ಅಂತ. ವಿಶ್ವಾಮಿತ್ರನಿಗೆ ಕೂಡ ಆ ಸೋಲಾಯ್ತಲ್ಲಿ. ಇನ್ನು ಇದಾದ್ಮೇಲೆ ಒಂದು ಸಾರಿ ಹರಿಶ್ಚಂದ್ರ ಕಾಡಿಗೆ ಹೋಗಿರ್ತಾನೆ ಬೇಟೆ ಆಡೋಕೆ. ಕಾಡಿಗೆ ಬೇಟೆ ಆಡೋಕ್ ಹೋದಾಗ ಅಲ್ಲಿ ಬಹಳಷ್ಟು ಕಾಡು ಮೃಗಗಳನ್ನ ಸೃಷ್ಟಿ ಮಾಡ್ತಾನೆ ವಿಶ್ವಾಮಿತ್ರ ತನ್ನ ಮಾಯಾಶಕ್ತಿಯಿಂದ. ಸೃಷ್ಟಿ ಮಾಡಿ ಪಾಪ ಹರಿಶ್ಚಂದ್ರನಿಗೆ ಕೊಡಬಾರ್ದ ಕಷ್ಟ ಎಲ್ಲ ಕೊಡ್ತಾನಲ್ಲಿ. ಹರಿಶ್ಚಂದ್ರ ಅಲ್ಲಿ ಇಲ್ಲಿ ಸುಳಿದಾಡಿ ಓಡೋಡಿ ಬಂದು ಆ ಹೋಗಿ ಇದ್ರ ಬಳಿ ಕೂತ್ಕೊಳ್ತಾನೆ. ಎಲ್ಲಿ? ವಸಿಷ್ಠರ ಆಶ್ರಮ ಸಿಗುತ್ತೆ. ವಸಿಷ್ಠ ಮುನಿಗಳ ಬಳಿ ಆಶ್ರಮಕ್ಕೆ ಹೋಗಿ ಕೂತ್ಕೊಳ್ತಾನೆ ಹರಿಶ್ಚಂದ್ರ. ಕೂತ್ಕೊಂಡಾಗ ಹೇಳ್ತಾನೆ, ಮುನಿಗಳೇ, ನನಗೆ ಯಾವತ್ತೂ ಕಾಡಿಗೆ ಬಂದಾಗ ಹೀಗಾಗಿಲ್ಲ, ನಾನು ಆರಾಮಾಗಿ ಬೇಟೆ ಆಡ್ಕೊಂಡು ಹೋಗ್ತಾ ಇದ್ದೆ, ಈ ಸಾರಿ ಯಾಕೋ ಏನೋ ಗೊತ್ತಿಲ್ಲ, ಕಾಡು ಮೃಗಗಳೆಲ್ಲ ಕೂಡಿ ನನ್ನ ಮೇಲೆ ದಾಳಿ ಮಾಡೋಕ್ ಬಂದ್ವು, ನನಗೆ ಈ ತರ ಯಾಕೆ ಆಗ್ತಾ ಇದೆ ಅಂತ ಕೇಳಿದಾಗ ವಸಿಷ್ಠ ಹೇಳ್ತಾನೆ, ಇಲ್ಲ ಕಣಪ್ಪ, ಸೊ ನಿನ್ನ ಮೇಲೆ ಒಂದ್ ಸ್ವಲ್ಪ ವಿಶ್ವಾಮಿತ್ರ ಮುನಿದಿದಾನೀಗ, ನಿನಗೆ ಏನೇನೋ ಕಷ್ಟ ಕೊಡ್ಬೇಕಂತ ನಿರ್ಧಾರ ಮಾಡಿದಾನೆ, ನಿನ್ನ ಸತ್ಯದ ಮೇಲೆ ಅವನಿಗೆ ನಂಬಿಕೆ ಇಲ್ಲ, ಸೊ ನೀನ್ ಸುಳ್ಳು ಆಡ್ತೀಯ ಅಂತ ಅವನು ಅದನ್ನ ಸಾಬೀತುಪಡಿಸೋಕ್ ನಿಂತ್ಕೊಂಡಿದ್ದಾನೆ, ನೀನು ಒಂದ್ ಸ್ವಲ್ಪ ಎಚ್ಚರಿಕೆಯಿಂದ ಇರು ಅಂತ ಹೇಳ್ತಾನೆ. ಓಕೆ, ಎಚ್ಚರಿಕೆ ಇರು ಇರು ಅಂತ ಹೇಳ್ತಾನೆ. ಸರಿ ಮುನಿಗಳೇ ಅಂತ ಹೇಳಿ ನಮಸ್ಕಾರ ಮಾಡ್ತಾನೆ ಹರಿಶ್ಚಂದ್ರ. ನಮಸ್ಕಾರ ಮಾಡಿ ಹೊರಗಡೆ ಬರ್ತಾನೆ ಆಶ್ರಮದಿಂದ. ಅಲ್ಲಿ ಮುಂದೆ ಬಂದಾಗ ಒಂದು ಹಂದಿ ಇರುತ್ತೆ. ಒಂದು ಈಗ ಹೇಗೆ ಗಾಳಿಪಟ ಸಿನಿಮಾದಲ್ಲಿ ಒಂದು ಹಂದಿ ಇದೆ ಅಲ್ಲ, ನೋಡಿದೀರಿ ಗಾಳಿಪಟ ಸಿನಿಮಾ? ಅದರಲ್ಲಿ ಆ ತರ ಒಂದು ಹಂದಿ ಇರುತ್ತೆ. ಅದು ಹಂದಿಯನ್ನು ನೋಡಿದ ತಕ್ಷಣ ಇದನ್ನ ಬೇಟೆ ಆಡ್ಬೇಕು ಅಂತ ಹೇಳಿ ಹರಿಶ್ಚಂದ್ರನಿಗೆ ಆಸೆ ಆಗತ್ತೆ. ಅದನ್ನ ಬೆನ್ನತ್ತಿ ಹೋಗ್ತಾನೆ. ಅದನ್ನ ವಿಶ್ವಾಮಿತ್ರ ತನ್ನ ಮಾಯೆಯಿಂದ ಸೃಷ್ಟಿ ಮಾಡಿರ್ತಾನೆ. ಹೇಗೆ ರಾವಣ ಜಿಂಕೆಯಾಗಿ ಇವನು ಅವನು ಮಾರೀಚ ಅನ್ನುವಂತ ಒಂದು ಜಿಂಕೆಯಾಗಿ ಬಂದಿರ್ತಾನೋ ಇಲ್ಲಿ, ಹಾಗೆ ವಿಶ್ವಾಮಿತ್ರ ತನ್ನ ಮಾಯೆಯಿಂದ ಹಂದಿಯನ್ನ ಸೃಷ್ಟಿ ಮಾಡಿರ್ತಾನೆ. ಸೊ ಹಂದಿಯನ್ನ ಸೃಷ್ಟಿ ಮಾಡಿರೋನು, ಅದು ಹಂದಿ ಓಡುತ್ತೆ ಓಡುತ್ತೆ ಓಡಿ ಓಕೆ ಆ ವಿಶ್ವಾಮಿತ್ರನ ಏರಿಯಾದಲ್ಲಿ ಬಂದು ಕೂತ್ಕೊಳ್ಬೇಕಾಗತ್ತೆ ಇವನು ಕೊನೆಗೆ. ಅಲ್ಲಿ ವಿಶ್ವಾಮಿತ್ರ ಆಗ ಇರೋದಿಲ್ಲ, ಕಾಣೋದಿಲ್ಲ, ತುಂಬಾ ದಣದಿರ್ತಾನೆ ಹರಿಶ್ಚಂದ್ರ. ಮೊದಲೇ ಕಾಡ್ ಮೃಗಗಳೆಲ್ಲ ಕಾಟ ಕೊಟ್ಟಿದ್ವು, ಈಗ ಓಡೋಡಿ ಓಡೋಡಿ ಹಂದಿ ಬೆನ್ ಹತ್ತಿ ಬಂದಿದ್ದಾನೆ. ಕಾಂತಾರದಲ್ಲಿ ಇವರೆಲ್ಲ ಬೆನ್ ಹತ್ತಾರಲ್ಲ ಆ ತರ. ಸೊ ಟಯರ್ಡ್ ಆಗಿ ಕೂತ್ಕೊಳ್ತಾನೆ, ದನಿದ್ ಫುಲ್ ಕೂತ್ಕೊಳ್ತಾನೆ. ಆಗ ವಿಶ್ವಾಮಿತ್ರ ಪ್ಲಾನ್ ಮಾಡ್ತಾನೆ, ಸೊ ಈಗ ಇವನು ದುಡ್ಡು ಕೇಳಿದ್ರು ಕೊಡ್ತಾನೆ, ಹೇಗಾದ್ರೂ ಮಾಡಿ ಇವನನ್ನ ಏಕಪತಿ ವ್ರತಿಸ್ತಾ ಇದ್ದಾನೆ ಇವನು, ಸೊ ಅದರಿಂದ ಇವನನ್ನ ತಪ್ಪಿಸಿದ್ರೆ ಇವನ ಒಂದು ಸತ್ಯ ಸಂಧತೆಗೆ ಧಕ್ಕೆ ಆಗತ್ತೆ ಅಂತ ಹೇಳಿ ಒಂದು ಇಬ್ರು ಮೂರು ಜನ ಈ ಮಹಿಳೆಯರನ್ನ ಸೃಷ್ಟಿ ಮಾಡ್ತಾನೆ. ಮಹಿಳೆಯರನ್ನ ಸೃಷ್ಟಿ ಮಾಡ್ತಾನೆ. ಅವರನ್ನೇ ಇಲ್ಲಿ ಈ ಕೃತಿಯಲ್ಲಿ ಏನಂತ ಕರೆದಿದ್ದಾರೆ, ಗಾ ಏನು ಹೊಲತಿಯರು ಅಂತ ಕೂಡ ಕರೆದಿದ್ದಾರೆ, ಗಾಣ ರಾಣಿಯರು ಅಂತ ಕೂಡ ಕರೆದಿದ್ದಾರೆ, ಚಾಂಡಾಲ ಕಣ್ಣಿಕೆಯರು ಅಂತಾನು ಕೂಡ ಕರೆದಿದ್ದಾರೆ. ನೀವು ಪ್ರಶ್ನೆ ಬರುತ್ತೆ UPSC ನಲ್ಲಿ, ಏನಂತ ಅಂದ್ರೆ ಹರಿಶ್ಚಂದ್ರ ಕಾವ್ಯದಲ್ಲಿ ಚಾಂಡಾಲ ಕಣ್ಣಿಕೆಯರ ಪ್ರಸಂಗದ ಕುರಿತು ಬರೆಯಿರಿ, ಹೊಲತಿಯರ ಪ್ರಸಂಗದ ಕುರಿತು ಬರೆಯಿರಿ, ಗಾನ ಕಣ್ಣಿಕೆಯರ ಪ್ರಸಂಗದ ಕುರಿತು ಬರೆಯಿರಿ ಅಂತ ಕೇಳಿದ್ರೆ ಒಂದೇ ಉತ್ತರ ಅದಕ್ಕೆ. ಈಗ ನಾನು ಹೇಳ್ತೀನಿ ಅದನ್ನ. ಸರಿ, ಈಗ ಇವನು ವಿಶ್ವಾಮಿತ್ರ ಯಾಕೆ ಅವ್ರನ್ನ ಸೃಷ್ಟಿ ಮಾಡಿದ ಅಂತ ಅಂದ್ರೆ, ಹರಿಶ್ಚಂದ್ರ ದನಿದ್ ಬಂದು ಕೂತ್ಕೊಂಡಿದ್ದಾನೆ. ಒಬ್ಬ ಗಂಡು ಮನುಷ್ಯ ಬಂದ್ ಟಯರ್ಡ್ ಆಗಿ ಕೂತ್ಕೊಂಡಾಗ ಹೆಣ್ಮಕ್ಳನ್ನ ನೋಡಿದಾಗ ಅವನು ಖುಷಿ ಆಗತ್ತೆ ಸಾಮಾನ್ಯವಾಗಿ. ಇನ್ನ ಹೆಣ್ಮಕ್ಳು ಚೆನ್ನಾಗಿ ಹಾಡ್ ಹಾಡ್ತಾ ಡ್ಯಾನ್ಸ್ ಮಾಡಿದ್ರೆ ಇನ್ನೂ ಉತ್ಸಾಹ ಉಲ್ಲಾಸ ಬರುತ್ತೆ ಅವನಿಗೆ. ಸೊ ಆ ದನಿವನ್ನ ಆರಿಸೋಣ, ದನಿ ಆರಿಸಿದ ಮೇಲೆ ಆಟ ಆಡ್ಸೋಣ ಅಂತ ವಿಶ್ವಾಮಿತ್ರ ಏನ್ ಮಾಡಿದ್ದ, ಆ ಹೆಣ್ಮಕ್ಳಿಗೆ ಹೋಗಿ ಹಾಡ್ ಹಾಡ್ತಾ ಅವನ ಮುಂದೆ ಡ್ಯಾನ್ಸ್ ಮಾಡಿ ಅಂತ ಹೇಳ್ತಾನೆ. ಅವ್ರು ಹೋಗ್ತಾರೆ, ಹಾಡ್ ಹಾಡ್ತಾರೆ, ಡಾನ್ಸ್ ಮಾಡ್ತಾರೆ. ಹರಿಶ್ಚಂದ್ರನಿಗೆ ಫುಲ್ ನೆಮ್ಮದಿ ಸಿಗುತ್ತೆ ಅದರಿಂದ, ಖುಷಿ ಆಗ್ತಾನ ಅವನು. ಖುಷಿಯಾಗಿ ಅವನ ಬಳಿ ಇರುವಂತ ಆಭರಣ ಬಂಗಾರ ಎಲ್ಲ ಕೊಡೋಕ್ ಹೋಗ್ತಾನೆ. ಆಗ ಅವ್ರೇನ್ ಹೇಳ್ತಾರೆ, ಇಲ್ಲ ಇಲ್ಲ ಇದೆಲ್ಲ ನಮಗೇನ್ ಬೇಡ, ನಮಗ್ ನೀನ್ ಕೊಡೋದೇ ಆಗಿದ್ರೆ ನಿನ್ನ ವಂಶದ ಗುರುತಾದಂತಹ ಒಂದು ಮುತ್ತಿನ ಸತ್ತಿಗೆಯನ್ನ ಕೇಳ್ತಾರೆ. ಹಾ, ಸೊ ಅದನ್ನ ಕೇಳ್ತಾರೆ. ಆಗ ಅವನು, ಇಲ್ಲ ಇದು ನಮ್ಮ ವಂಶಾಡಳಿತದಿಂದ ಬಂದಿರೋದು, ಯಾರ ರಾಜ ಇರ್ತಾರ ಅವ್ರ ಬಳಿ ಮಾತ್ರ ಇರ್ಬೇಕದು, ನಿಮಗ್ ಕೊಟ್ರೆ ಹೇಗೆ, ನಾನು ನನ್ನ ಕುಲ ಭ್ರಷ್ಟನಾಗ್ತೀನಿ. ಓಕೆ, ನಾನು ನನ್ನ ಜಾತಿಯ ಭ್ರಷ್ಟ ಆಗ್ತೀನಿ, ನಾನು ಅದನ್ನ ಕೊಡೋಕ್ ಆಗಲ್ಲ ನಿಮಗೆ ಅಂತ ಹೇಳ್ತಾನೆ ಹರಿಶ್ಚಂದ್ರ. ಅವ್ರೇನಂತಾರೆ, ಸರಿ ನಿನಗ ಅದನ್ನ ಕೊಡೋಕ್ ಆಗಲ್ಲ, ನೀನ್ ಹೇಗಿದ್ರು ರಾಜ ಇದೀಯ, ಆಗಿನ ಕಾಲದಲ್ಲಿ ರಾಜರು ಎಷ್ಟು ಬೇಕಾದಷ್ಟು ಮದುವೆ ಆಗ್ಬೋದಾಗಿತ್ತು, ಹಾಗಾದ್ರೆ ನಮ್ಮನ್ನ ಮದುವೆ ಆಗು ಅಂತ ಹೇಳ್ತಾರ ಅವ್ರು. ಅವನಿಗೆ ಕೋಪ ಬರುತ್ತೆ ಸಿಕ್ಕಾಪಟ್ಟೆ. ಅಲ್ಲ, ನಿಮ್ಮದು ಜಾತಿ ಏನು, ಕುಲ ಏನು ಹೇಳ್ದೆ ಕೇಳದೆ ಬಂದು ನನ್ನ ಮದುವೆ ಆಗು ಅಂತಂದ್ರೆ ಹೇಗೆ, ನಿಮಗೆ ಅವರು ವಾದ ಮಾಡೋಕ್ ಸ್ಟಾರ್ಟ್ ಮಾಡ್ತಾರೆ, ಜಗಳಾಡೋಕ್ ಸ್ಟಾರ್ಟ್ ಮಾಡ್ತಾರೆ. ಅದ್ ಮುಂದೆ ಸಾಲುಗಳು ಬರುತ್ತೆ, ಆ ಸಾಲುಗಳನ್ನ ಹೇಳ್ತೀನಿ. ನಾವು ಹಳೆಗನ್ನಡದಲ್ಲಿ ಕೆಲವೊಂದು ಸಾಲುಗಳಿದೆ, ಅದನ್ನು ಬರಿಬೇಕು.
ಸಿಕ್ಕಾಪಟ್ಟೆ ಕೋಪ ಬಂದು ಅವನೇನ್ ಮಾಡ್ತಾನೆ, ಚೆಮ್ಮಟಿಗೆ ತಗೊಂಡು ಹೊಡಿತಾನೆ ಅವ್ರನ್ನ. ಸಿಕ್ಕಾಪಟ್ಟೆ ಬಡಿತಾನೆ. ಅವ್ರು ಅಳ್ಕೊಂಡು ಹೋಗಿ ವಿಶ್ವಾಮಿತ್ರನ ಬಳಿ ಹೋಗ್ತಾರೆ. ವಿಶ್ವಾಮಿತ್ರನ ಬಳಿ ಹೋಗಿ ಅವನೇ ಸೃಷ್ಟಿ ಮಾಡಿದ್ದಲ್ಲ ವಿಶ್ವಾಮಿತ್ರ ಇವರನ್ನ. ಸೊ ವಿಶ್ವಾಮಿತ್ರ ಅಪ್ಪ ಇವರಿಗೆ ಅಳ್ಕೊಂಡು ಹೋಗಿ ಹೇಳ್ತಾರೆ. ವಿಶ್ವಾಮಿತ್ರನಿಗೆ ಗೊತ್ತಾಗತ್ತೆ. ಆಗ ವಿಶ್ವಾಮಿತ್ರ ಬಂದು ಕೇಳ್ತಾನೆ, ಯಾಕಪ್ಪ ಯಾಕೆ ಹೊಡಿತಾ ಇದೀಯಾ? ಹ್ಮ್ ಇವ್ರು ಮದ್ವೆ ಆಗ್ಬೇಕಲ್ವಾ ನಿಮ್ಗೆ? ಮತ್ತೆ ನೀವು ನೆಮ್ಮದಿ ಕೊಟ್ಟಿದ್ದಾರೆ ಅವ್ರೆಲ್ರೂ ಕೂಡ. ಮದುವೆ ಯಾಕೆ ಆಗಲ್ಲ ನೀನು ಅಂತ ಕೇಳಿದಾಗ, ಇಲ್ಲ ನಾನು ಮದುವೆ ಆಗೋಕ್ಕಾಗಲ್ಲ. ನನ್ನ ಹೆಂಡತಿ ಈಗಾಗಲೇ ನನ್ನ ಮದುವೆ ಆಗಿದೆ. ನಾನು ಬೇಕಾದ್ರೆ ಇವ್ರದ್ದು ಕುಲಾನೂ ಕೂಡ ಏನಿದೆ, ಕೀಳು ಕುಲ ಇದೆ, ಹೊಲೆಯರಿದ್ದಾರೆ ಇವರು. ನಾನ್ಯಾಕೆ ನನ್ನ ಕುಲ ಭ್ರಷ್ಟನಾಗಬೇಕು? ಇಲ್ಲಿ ಸ್ವಲ್ಪ ಜಾತಿ ವಿಚಾರ ಕೂಡ ಬಂದಿದೆ. ಇದು ನಾನು ವಿಮರ್ಶೆ ಮಾಡಿ ಹೇಳುವಾಗ ಹೇಳ್ತೀನಿ ನಿಮಗೆ. ಸೊ ಅವ್ರು ನಾನು ಮದುವೆ ಆಗೋಕ್ಕಾಗಲ್ಲ. ನನ್ನ ರಾಜ್ಯವನ್ನ ಕೊಟ್ಟೇನು, ಆದರೆ ಹೊಲತಿಯರನ್ನು ಮದುವೆ ಆಗಲಾರೆ ಅಂತ ಹೇಳ್ತಾನೆ ಅವನು. ಆ ವರ್ಡ್ ಕೇಳಿ ಗಮನ ಇಟ್ಕೊಂಡು. ನನ್ನ ರಾಜ್ಯವನ್ನು ಕೊಟ್ಟೇನು, ಆದರೆ ಹೊಲತಿಯರನ್ನು ಮದುವೆ ಆಗಲಾರೆ ಅಂತ ಹೇಳ್ತಾನೆ. ಅಲ್ಲಿ ಅವನೇನ್ ಹೇಳ್ದ, ಕೊಟ್ಟೇನು ಅಂದ್ರೆ ನಾನು ಮುಂದೆ ಕೊಡ್ಬಹುದು ನಿಮಗೆ, ಇಡೀ ರಾಜ್ಯನೇ ಕೊಡು ಅಂದ್ರೆ ಕೊಡ್ತೀನಿ, ಆದ್ರೆ ಇವರನ್ನ ಮದುವೆ ಆಗಲಾರೆ ಅಂತ ಹೇಳ್ತಾನೆ. ಆಗ ವಿಶ್ವಾಮಿತ್ರ ಏನ್ ಮಾಡ್ತಾನೆ, ವರ್ಡ್ ಅನ್ನ ಈಗ ಹೇಗೆ ರಾಜಕಾರಣಿಗಳು ಅಂತ ಹೇಳಿರ್ತಾರೆ, ನ್ಯೂಸ್ ಚಾನಲ್ ಅಂತ ಹೇಳ್ತಾರಲ್ಲ, ಹಾಗೆ ಹಿಡ್ಕೊಳ್ತಾನೆ. ರಾಜ್ಯವನ್ನ ಕೊಟ್ಟಿಯಾ, ಸರಿ ನಿನ್ ರಾಜ್ಯ ಏನ್ ಮುಂದೆ ನಮ್ದು ಅಂತ ಹೇಳ್ಬಿಡ್ತಾನ ಅವನು ವಿಶ್ವಾಮಿತ್ರ. ಇಲ್ರಿ ನಾನು ಆತರ ಹೇಳಿಲ್ಲ ಅಂದ್ರೂ ಕೂಡ, ಇಲ್ಲ ಇಲ್ಲ ನೀನ್ ಹೇಳಿದೀಯ, ನಿನ್ ರಾಜ್ಯ ನಂದೀಗ ಅಂತಾನೆ. ಸರಿ ಆಯ್ತು ಬಿಡು ಅಂತ ಇವನು ಸುಮ್ನಾಗ್ತಾನೆ. ಸುಮ್ನಾದ ನಂತರ ಆ ಆ ಸರಿ ನಿಂದೆಲ್ಲ ರಾಜ್ಯ ನಂದಾಯ್ತು. ಈಗ ಅವತ್ತು ಆಣೆ ಮೇಲೆ ನಿಂತ್ಕೊಂಡು ನಾನು ಕವಡೆ ಹಾರಿಸಿದಾಗ ಕೇಳಿದ್ನಲ್ಲ, ಆ ನಾಣ್ಯವನ್ನ ಕೊಡು ಅಂತ ಕೇಳ್ತಾನೆ. ಈಗ ರಾಜ್ಯ ಯಾರ್ದು? ವಿಶ್ವಾಮಿತ್ರನದು. ಹರಿಶ್ಚಂದ್ರನ ಬಳಿ ಇದ್ದಂತ ರಾಜ್ಯ ವಿಶ್ವಾಮಿತ್ರನ ಬಳಿ ಹೋಗಿದೆ ರಾಜ್ಯ. ಈಗ ಹರಿಶ್ಚಂದ್ರ ಬರಿಗೈ ದಾಸ, ಅವನ ಬಳಿ ಏನೂ ಇಲ್ಲ. ಈಗೇನ್ ಕೇಳ್ತಾ ಇದ್ದಾನೆ ಇವನು ವಿಶ್ವಾಮಿತ್ರ, ಆಣೆ ಮೇಲೆ ನಾನು ನಿಂತ್ಕೊಂಡು ಕವಡೆ ಹಾರಿಸಿದಾಗ ಕೇಳಿದ್ನಲ್ಲ ಚಿನ್ನ, ಅಷ್ಟು ಚಿನ್ನ ಕೊಡು ಅಂತ ಕೇಳ್ತಾ ಇದ್ದಾನೆ. ಅದು ಕೊಡೋಕಾಗತ್ತಾ ಅವನಿಂದ? ಇಲ್ಲ. ಸೊ ಈಗಾದ್ರೂ ಇವನು ಸೋತು ನನ್ನ ಹತ್ರ ಕ್ಷಮೆ ಕೇಳಿ ಹೋಗ್ತಾನಂತ ವಿಶ್ವಾಮಿತ್ರ ತಿಳಿದಿದ್ದ. ಆದ್ರೆ ಹರಿಶ್ಚಂದ್ರ ಅಲ್ಲೂ ಕೂಡ ಸತ್ಯವನ್ನ ಬಿಡ್ಲಿಲ್ಲ. ವಾಪಸ್ ಮನೆಗೆ ಹೋಗ್ತಾನೆ. ನನಗೊಂದ್ ಸ್ವಲ್ಪ ಕಾಲಾವಕಾಶ ಕೊಡಿ, ನಾನು ದುಡಿದು ಸಂಪಾದಿಸಿ ನಿಮ್ಗೆ ತಂದು ಕೊಡ್ತೀನಿ ಅಂತ ಹೇಳ್ತಾನೆ. ವಾಪಸ್ ಮನೆಗೆ ಹೋಗ್ತಾನೆ. ಹೆಂಡತಿ ಮಕ್ಕಳನ್ನ ಕರ್ಕೊಳ್ತಾನೆ. ನೀನು ದುಡಿಬೇಕು ಅಲ್ವಾ? ಎಲ್ಲಿ ದುಡಿಯೋದು? ಅವನೇನು ವಿಶ್ವಾಮಿತ್ರ ಏನ್ ಸವಾಲ್ ಹಾಕಿರ್ತಾನೆ, ನೀನು ದುಡಿಯೋದಾಗಿದ್ರೆ ನೀನ್ ಬೇರೆ ರಾಜ್ಯಕ್ಕೆ ಹೋಗಿ ದುಡಿ, ಇದು ರಾಜ್ಯ ಈಗ ನಂದು, ನಾನಿದರ ರಾಜ, ಈಗ ನಿನಗೆ ದುಡಿಯೋ ಹಾಕಿಲ್ಲ ಇಲ್ಲಿ, ನೀನ್ ಬೇರೆ ರಾಜ್ಯಕ್ಕೆ ಹೋಗಿ ದುಡಿ ಅಂತ ಹೇಳ್ತಾನೆ. ಸರಿ ಅಂತ ಹರಿಶ್ಚಂದ್ರ ತನ್ನ ಹೆಂಡತಿ ಮಕ್ಕಳನ್ನ ಕರ್ಕೊಂಡು ಹೋಗ್ತಾನೆ ಬೇರೆ ಕಡೆ. ಇನ್ನು ಹೋದ ನಂತರ ಅಲ್ಲಿ ಹೋಗುವಾಗ ಸುಮ್ನೆ ಬಿಡಲ್ಲ ಅವನು ವಿಶ್ವಾಮಿತ್ರ. ಇವ್ನು ನೆಮ್ಮದಿಯಿಂದ ಇರಬಾರ್ದಲ್ವಾ ಅಲ್ಲೂ ಕೂಡ. ನಕ್ಷತ್ರಿಕ ಅನ್ನುವಂತ ತನ್ನ ಶಿಷ್ಯನನ್ನ ಕರೀತಾನೆ. ಆಗಾಗ ಅವ್ರಿಗೆ ಸ್ವಲ್ಪ ಸ್ವಲ್ಪ ತೊಂದರೆ ಕೊಟ್ಕೊಳ್ತಾ ಇರುವಪ್ಪ ಅಂತ ಹೇಳ್ತಿರ್ತಾನೆ. ಆ ಸಿನಿಮಾ ಕೂಡ ನೋಡ್ಬೇಕು ನೀವು, ಸತ್ಯ ಹರಿಶ್ಚಂದ್ರ. ಸೊ ಹೋಗ್ತಾರೆ ಬೇರೆ ರಾಜ್ಯಕ್ಕೆ. ಹೋದ ನಂತರ ಇವನು ಹರಿಶ್ಚಂದ್ರ ದುಡಿತಾ ಇರ್ತಾನೆ, ಕೆಲಸ ಮಾಡ್ತಾ ಇರ್ತಾನೆ, ಹೆಂಡತಿ ಮಕ್ಕಳು ಕೂಡ ಇರ್ತಾರೆ. ಅವನು ವಿಶ್ವಾಮಿತ್ರ ಕೊಟ್ಟಂತಹ ಗಡುವು ಮುಗಿಯೋಕ್ ಬರುತ್ತೆ. ಆಗ ನಕ್ಷತ್ರಿಕ ಹೋಗಿ ಎಚ್ಚರಿಸ್ತಾನ ಅವನನ್ನ, ಹರಿಶ್ಚಂದ್ರನ್ನ. ಎಲ್ಲಿದೆಯೋ ನಿನ್ ಸಂಪತ್ತು, ಟೈಮ್ ಎಲ್ಲ ಮುಗಿಯೋಕ್ ಬಂತು, ನೀನೇನ್ ಗಳಿಸ್ದೆ, ಅವ್ರಿಗೆ ಇಷ್ಟೆಲ್ಲ ಬಂಗಾರ ನಾನೇ ಕೊಡೋದಿದ್ದೀನಿ ಅಂತ ಅಂದಾಗ, ಹೌದಾ ಆ ತರ ಆಯ್ತಾ ಅಂತ ಹರಿಶ್ಚಂದ್ರನಿಗೆ ದುಃಖ ಆಗತ್ತೆ. ದುಃಖ ಆದ ತಕ್ಷಣ ಅವ್ನ ಹೆಂಡತಿ ಬರ್ತಾಳೆ, ಚಂದ್ರಮತಿ ಬಂದು ಹೇಳ್ತಾಳೆ, ನೋಡಿ ಇಷ್ಟೆಲ್ಲ ಕಷ್ಟ ಆಗ್ತಾ ಇದೆ ಅಂದ್ರೆ ಬರೀ ನೀವು ಒಬ್ರೇ ದುಡಿಯೋದ್ ಬೇಡ, ನಾನು ದುಡಿತೀನಿ. ನಿಮ್ ಮಗನನ್ನ ಏನ್ ಮಾಡಿ, ನಮ್ಮನ್ನ ಏನ್ ಮಾಡಿ ಅಡ ಇಡಿ ಬೇರೆಯವ್ರ ಮನೆಯಲ್ಲಿ, ನಾವು ಇಲ್ಲಿ ಕಸರ ಮುಸ್ರಿ ಮಾಡ್ಕೊಂಡು ನಾನು ಇರ್ತೀನಿ. ಅದರಿಂದ ಬರೋ ನಾಣ್ಯವನ್ನ ತಗೊಳ್ಳಿ, ನೀವು ಕೂಡ ಕೆಲಸ ಮಾಡ್ತಾ ಇರ್ತೀರಿ ಹೇಗಿದ್ರು, ಅದರಿಂದನಾದ್ರೂ ನಾವು ವಿಶ್ವಾಮಿತ್ರನ ಕೇಳಿರುವಂತಹ ಒಂದು ಸಂಪತ್ತನ್ನ ನಾವು ಕೊಡೋಣ ಅಂತ ಅವಳು ಹೇಳ್ತಾಳೆ. ಸರಿ ಅಂತ ದುಃಖದಿಂದ ಅವಳನ್ನು ಕೂಡ ಏನ್ ಮಾಡ್ತಾನೆ, ಒಬ್ಬ ಬ್ರಾಹ್ಮಣನ ಮನೆಯಲ್ಲಿ ದುಡಿಯೋಕೆ ಆಳಾಗಿ ಇಡ್ತಾನೆ. ಮಗುನು ಕೂಡ ಅವಳ ಜೊತೆನೆ ಇರುತ್ತೆ. ಇನ್ನು ದುಡಿತಾ ಇರ್ತಾನೆ, ಸಾಲಲ್ಲ ಸಂಪತ್ತು, ತುಂಬಾ ಜಾಸ್ತಿ ಬೇಕಾಗ್ತಾ ಇರುತ್ತೆ. ತುಂಬಾ ಜಾಸ್ತಿ ಬೇಕಾದಾಗ ಹರಿಶ್ಚಂದ್ರ ಏನ್ ಯೋಚನೆ ಮಾಡ್ತಾನೆ, ಸುಮ್ನೆ ನಾನು ಈ ತರ ಮಾಡೋ ಬದಲು ನನ್ನ ನನ್ನನ್ನೇ ನಾನು ಮಾರ್ಕೊಂಡು ಬಿಟ್ರೆ, ನಾನು ಇಕ್ಷ್ವಾಕು ವಂಶದ ರಾಜ, ನನ್ನನ್ನೇ ನಾನು ಮಾರ್ಕೊಳ್ತೀನಿ ಅಂದಾಗ ನನಗೆ ದೊಡ್ಡ ಬೆಲೆ ಬರುತ್ತೆ, ಜನ ನನ್ನ ದೊಡ್ಡ ಬೆಲೆಯಿಂದ ಕೊಂಡುಕೊಳ್ತಾರೆ ಅಂತ ತಿಳ್ಕೊಂಡು ಆ ಒಂದು ಇದ್ರಲ್ಲಿ ನಿಂತ್ಕೊಂಡು, ಯಾವ್ದೋ ಓಣಿಯಲ್ಲಿ ನಿಂತ್ಕೊಂಡು ಕೂಗೋಕ್ ಸ್ಟಾರ್ಟ್ ಮಾಡ್ತಾನೆ, ಇಕ್ಷ್ವಾಕು ವಂಶದ ಮಹಾರಾಜ ಈಗ ಮಾರಾಟಕ್ಕಿದ್ದಾನೆ, ಬಂದು ಕೊಳ್ಳಬಹುದು ಅಂತ. ಸೊ ಈ ತರ ಕೂಗ್ತಾ ಇರ್ಬೇಕಾದ್ರೆ ಎಲ್ಲ ದೊಡ್ಡ ದೊಡ್ಡ ವ್ಯಕ್ತಿಗಳು ಬಂದು ನನಗೆ ಕೊಂಡ್ಕೊಳ್ಬಹುದು ಅಂತ ಇವನು ತಿಳ್ಕೊಂಡಿರ್ತಾನೆ. ಆದ್ರೆ ಇವನ್ ರೇಟ್ ಕೇಳಕ್ ಬರೋನ್ ಯಾರು ಅಂತ ಅಂದ್ರೆ ಅಲ್ಲಿ ಆ ಸ್ಮಶಾನ ಕಾಯವನು ವೀರಬಾಹು ಅಂತ ಇರ್ತಾನೆ. ಅವನ ಆಳು. ಓಕೆ, ಸ್ಮಶಾನ ಕಾಳುವನೇ ಮೊದ್ಲು ಕೀಳು ಜಾತಿಯವನು. ಅದಕ್ಕಿಂತ ಕೀಳು ಜಾತಿಯವನು ಬಂದು ಇವನನ್ನ ಕೇಳ್ತಾನೆ, ನಿನ್ ರೇಟ್ ಎಷ್ಟಪ್ಪ? ಇವನು ಕೋಪ ಬರುತ್ತೆ, ಅಲ್ಲ ನಾನ್ ರಾಜ, ಇದ್ಯಾವುದೋ ಕೀಳು ಕುಲದವನು ಬಂದ್ ನನ್ನ ಕೇಳ್ತಾ ಇದ್ದಾನಂತ ಹೇಳಿ. ಕುಲ ಎರಡ್ ಸರ್ತಿ ಬಂದಿದೆ ಇಲ್ಲಿ. ಒಂದು ಆ ಹೊಲತಿಯರ ಪ್ರಸಂಗ ಬಂದಾಗ, ಇಲ್ಲಿ ಎರಡನೇది ನೀವು ಎಕ್ಸಾಂಪಲ್ ಯೂಸ್ ಮಾಡ್ಕೋಬೇಕು ಇವನ್ನ. ಅಂದ್ರೆ
ರಾಘವಾಂಕನ ಟೈಮಲ್ಲೂ ಕೂಡ ಕುಲದ ಬಗ್ಗೆ ನಾವು ನೋಡ್ತೀವಿ. ರಾಘವಾಂಕ ಯಾಕೆ ಈ ಅಂಶಗಳನ್ನ ಬಳಸಿದ ಅನ್ನೋದು ಈಗಲೂ ಕೂಡ ನಿಗೂಢವಾಗಿ ಉಳಿದಿದೆ. ಬಹುಶಃ ಅವನ ಮನಸ್ಸು ಸಂಕುಚಿತವಾಗಿತ್ತೋ ಏನೋ ಅಂತ ಬರಿಬೇಕು ನೀವು. ಆಕ್ಚುಲಿ ವಚನಕಾರರಾಗಲಿ ಹರಿಹರಾಗಲಿ ಜಾತಿ ಕುಲ ನೋಡಿಲ್ಲ. ಆದ್ರೆ ರಾಘವಾಂಕನ ಕೃತಿಯಲ್ಲಿ ಕುಲದ ಬಗ್ಗೆ ಬರ್ತಾ ಇದೆ. ನೆನ್ಪಿಟ್ಕೊಳ್ಳಿ. ನಾನು ಯಾಕೆ ಜಾತಿ ವಿಚಾರ ಹೇಳ್ತಾ ಇದ್ದೀನಿ ಉತ್ತರದಲ್ಲಿ ಬರ್ಬೇಕದು. ಆಗ ಹರಿಶ್ಚಂದ್ರ ಬೈತಾನ ಅವನನ್ನ, ಅಲ್ವೋ ನೀನ್ ಯಾವನೋ ಕೀಳ್ ಜಾತಿಯವನು ಬಂದು ನನ್ ರೇಟ್ ಕೇಳ್ತಾ ಇದೀಯಲ್ಲ, ನಿಮ್ಗೇನು ಗೊತ್ತಾಗಲ್ವಾ ಅಂತ ಅಂದಾಗ, ಇವನು ಗುರು ಇರ್ತಾನಲ್ಲ ಅವನ ಯಾರು ವೀರಬಾಹು, ಅವನು ಬರ್ತಾನೆ ಕೋಪದಲ್ಲಿ. ಅಲ್ಲಪ್ಪ ನೀನು ಕೂಗುವಾಗ ಏನ್ ಕೂಗು ಹಾಕದೆ? ಇಕ್ಷ್ವಾಕು ವಂಶದ ಮಹಾರಾಜ ಮಾರಾಟಕ್ಕಿದ್ದಾನೆ, ಬಂದು ಕೊಂಡುಕೊಳ್ಳಿ ಅಂತ ಹೇಳ್ತಾ ಇದ್ದೆ. ಉತ್ತಮ ಕುಲದವರು ಬಂದು ಕೊಂಡುಕೊಳ್ಳಿ ಅಂತ ಏನಾದ್ರು ಹೇಳ್ತಾ ಇದ್ದೀಯಾ ಅಂತ ಕೇಳ್ತಾನೆ. ಆಗ ಇವನಿಗೆ ಜ್ಞಾನೋದಯ ಆಗುತ್ತೆ. ಹೌದಲ್ವಾ, ನಾನೇನ್ ಆತರ ಹೇಳಿಲ್ಲ. ಸರಿ, ಏನಾದ್ರೂ ಆಗ್ಲಿ, ಒಟ್ಟು ಇವ್ರು ನನ್ ಕೊಂಡುಕೊಳ್ಳಿ, ಆ ಸಂಪತ್ತನ್ನ ನಾನು ಕೊಟ್ಟು ನನ್ನ ಏನದು ನನ್ನ ಮಾತು ಕೊಟ್ಟಿದ್ದೀನಿ ಅದನ್ನ ಉಳಿಸ್ಕೊಳ್ಬೇಕು ಅಂತ ಹೇಳಿ ಹರಿಶ್ಚಂದ್ರ ಒಪ್ಕೊಳ್ತಾನೆ. ಸೊ ವೀರಬಾಹುವನನ್ನ ಕೊಂಡುಕೊಳ್ತಾನೆ. ಕೊಂಡುಕೊಂಡು ದುಡ್ಡು ಕೊಡ್ತಾನೆ. ಅದಾದ ನಂತರ ಹರಿಶ್ಚಂದ್ರಗೆ ಅವ್ನು ಕೆಲಸ ಕೊಡ್ತಾನೆ. ಏನ್ ಕೆಲಸ ಕೊಡ್ತಾನೆ? ಸ್ಮಶಾನ ಕಾಯೋದು. ಸ್ಮಶಾನ ಕಾಯೋದ್ರಲ್ಲೂ ಕೂಡ ಅವನಿಗೆ ರೂಲ್ಸ್ ಹಾಕ್ತಾನೆ. ಏನಂದ್ರೆ, ಇಲ್ಲಿ ಯಾವುದೇ ಒಂದು ಹೆಣ ಬಂದ್ರು ಆ ಹೆಣದ ಒಂದಿಷ್ಟು ದಕ್ಷಿಣೆಯನ್ನ ತಗೊಂಡೆ ನೀನು ಹೆಣವನ್ನ ಸುಡೋಕಾಗ್ಲಿ ಮಣ್ಣು ಮಾಡೋಕಾಗ್ಲಿ ಅವಕಾಶ ಮಾಡಿಕೊಡ್ಬೇಕು. ಹಂಗೆ ಮಾಡೋ ಅವಕಾಶ ಅಧಿಕಾರ ನಿನಗಿಲ್ಲ ಅಂತ ಯಾರು ಹೇಳ್ತಾರೆ? ವೀರಬಾಹು ಹರಿಶ್ಚಂದ್ರನಿಗೆ ಹೇಳಿದ. ಇದು ಈ ಕಡೆ ಈ ತರ ನಡೀತಾ ಇರತ್ತೆ ಜೀವನ. ಆ ಕಡೆ ಹೆಂಡತಿ ಮಕ್ಕಳು ಪಾಪ ಬ್ರಾಹ್ಮಣನ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿರ್ತಾರೆ. ಒಂದಿನ ಮಗು ಬೆಳಿಗ್ಗೆ ಎದ್ದು ಆ ನಾನು ಹುಲ್ ಕಟ್ ಮಾಡ್ಕೊಂಡ್ ಬರ್ತೀನಿ, ಹುಲ್ ಕಡ್ಕೊಂಡ್ ಬರ್ತೀನಿ, ದನಗಳಿಗೆ ಮೇವು ಅಮ್ಮ ಅಂತ ಖುಷಿಯಿಂದ ಹೇಳಿ ಹೋಗುತ್ತೆ. ಯಾರು? ಲೋಹಿತಾಶ್ವ. ಲೋಹಿತಾಶ್ವ ಹೋಗ್ತಾನೆ. ಒಬ್ಬನೇ ಹೋಗಲ್ಲ, ಅವನ ಜೊತೆ ಇವರು ಕೂಡ ಹೋಗ್ತಾರೆ, ಅವನ ಸ್ನೇಹಿತರು ಕೂಡ ಹೋಗ್ತಾರೆ. ಒಂದು ಆ ಕಾಡಿನಲ್ಲಿ ಹುಲ್ಲು ಬೆಳೆದಿರುತ್ತೆ ಚೆನ್ನಾಗಿ, ಅದನ್ನೆಲ್ಲ ಕುಯ್ತಾ ಇರ್ತಾರೆ. ಕುಯ್ತಾ ಇರ್ಬೇಕಾದ್ರೆ ಒಂದು ಹುತ್ತದ ಬಳಿ ಒಂದು ಹಾವಿರುತ್ತೆ. ಇವನು ಅದನ್ನ ನೋಡಲ್ಲ. ಯಾರು? ಲೋಹಿತಾಶ್ವ ನೋಡಲ್ಲ ಪಾಪ, ಅದು ಕಚ್ಚಿ ಬಿಡುತ್ತೆ. ಕಚ್ಚಿದ ತಕ್ಷಣ ಲೋಹಿತಾಶ್ವ ಬೀಳ್ತಾನೆ, ಬಿದ್ದು ಸತ್ತು ಬಿಡ್ತಾನೆ. ಇದು ಆ ಸುತ್ತಮುತ್ತ ಮಕ್ಕಳು ನೋಡಿರ್ತಾರೆ, ದೂರದಿಂದ ಓಡ್ಕೊಂಡು ಬಂದು ಈ ತಾಯಿಗೆ ಸುದ್ದಿ ಮುಟ್ಟುತ್ತೆ. ಹೇಗೋ ಸುದ್ದಿ ಮುಟ್ಟಿದ ತಕ್ಷಣ ಇವಳು ಹೋಗಿ ಆ ಬ್ರಾಹ್ಮಣನ ಕೇಳ್ತಾಳೆ, ಹೀಗೆ ನನ್ನ ಮಗ ಅಲ್ಲಿ ಹಾವು ಕಡದ್ ಸತ್ತು ಬಿದ್ದಿದಾನಂತೆ. ಆ ನರಿಗಳು ಬಂದು ತಿನ್ನೋಕ್ಕಿಂತ ಮುಂಚೆ ನಾನು ಹೋಗಿ ಶವ ಸಂಸ್ಕಾರ ಮಾಡ್ಬೇಕು, ನನಗೆ ಹೋಗೋಕ್ ಬಿಡಿ ಅಂತ ಕೇಳ್ತಾಳೆ. ಆಗ ಆ ಬ್ರಾಹ್ಮಣ, ಸರಿ ಸತ್ ಬಿದ್ದಿದಾನ, ಸರಿ ಆ ಮನೆಯಲ್ಲಿರೋ ಎಲ್ಲ ಕೆಲಸ ಮುಗಿಸು, ಆಮೇಲೆ ಹೋಗು ಅಂತ ಅವ್ನು ಹೇಳ್ತಾನೆ. ಅವಳಿಗೆ ಪಾಪ ಗಡಿಬಿಡಿಯಿಂದ ನೋಡಿ ಆ ಕಡೆಯಿಂದ ಈಗ ಬರ್ತಾನ ಆಗ ಬರ್ತಾನ ಅಂತ ಕಾಯ್ತದೆ ಅಂತ ಮಗು ಸತ್ ಬಿದ್ದಿದಾನಂತಾರೆ ದುಃಖ ಆಗತ್ತೆ. ಗಡಿಬಿಡಿಯಿಂದ ಎಲ್ಲ ಕೆಲಸ ಮುಗಿಸ್ಕೊಳ್ತಾಳೆ. ಓಡ್ತಾ ಹೋಗೋಕ್ ಸ್ಟಾರ್ಟ್ ಮಾಡ್ತಾಳೆ. ಓಡ್ತಾ ಹೋಗುವಾಗ ಅವಳು ಕೆಲವೊಂದು ಪದಗಳನ್ನ ಬಳಸಿದಾಳೆ, ಕೆಲವೊಂದು ಸಾಲುಗಳನ್ನ ಹಾಡಿದಾಳೆ. ಅದೇ ಏನು ಬರುತ್ತೆ ಅಂತ ಅಂದ್ರೆ, ಚಂದ್ರಮತಿಯ ಪ್ರಲಾಪ ಅಂತ ಬರುತ್ತೆ ಪ್ರಶ್ನೆ ನಮ್ಗೆ. ರಾಘವಾಂಕಣ ಹರಿಶ್ಚಂದ್ರ ಕಾವ್ಯದಲ್ಲಿ ಚಂದ್ರಮತಿಯ ಪ್ರಲಾಪ ಅಥವಾ ಚಂದ್ರಮತಿ ಪಾತ್ರದಲ್ಲಿನ ಕರುಣಾರಸ ಹೇಗೆ ಉಕ್ಕಿ ಹರಿದಿದೆ ಅಂತ ಬರುತ್ತೆ. ಸೊ ಇಲ್ಲಿ ತನ್ನ ಮಗ ಸತ್ತಿದ್ದಾನ ಅನ್ನೋದು ಗೊತ್ತಾಗೋಕ್ಕಿಂತ ಮುಂಚೆನೂ ಅವಳು ಚಡಪಡಿಸ್ತಾ ಇರ್ತಾಳೆ ಮನಸ್ಸಲ್ಲಿ. ಹೊರಗೆ ಬಂದು ನನ್ನ ಮಗ ಬಂದನ ಅಂತ ನೋಡೋದು, ಆ ರೀತಿ ಕೂಡ ಇದೆ. ನಾನು ಹೇಳ್ತೀನಿ ಅದು ಕೂಡ. ಸೊ ಪಾಪ ದುಃಖದಲ್ಲಿ ಹೋಗ್ತಾಳೆ ನೋಡ್ತಾಳೆ, ಅಲ್ಲಿ ಮಗ ಸತ್ತು ಬಿದ್ದಿದ್ದಾನೆ. ಮಗನ್ ಶವ ಎತ್ಕೊಳ್ತಾಳೆ. ಅಳ್ತಾ ಅಳ್ತಾ ಹೋಗಿ ಎತ್ಕೊಂಡು ಸ್ಮಶಾನದ ಒಳಗಡೆ ಹೋಗ್ತಾಳೆ. ಸ್ಮಶಾನದ ಒಳಗಡೆ ಹೋಗಿ ವೀರಬಾಹು ಎಲ್ಲೋ ಒಂದ್ ಕಡೆ ಕೂತಿರ್ತಾನೆ. ಸಾರಿ, ಇವನು ಹರಿಶ್ಚಂದ್ರ ಎಲ್ಲೋ ಒಂದ್ ಕಡೆ ಕೂತಿರ್ತಾನೆ. ಅವನು ಕೂಡ ಗಡ್ಡ ಮೀಸೆ ಎಲ್ಲ ಬಂದಿರುತ್ತೆ, ಹಿಡಿಯೋಕ್ ಆಗ್ತಾ ಇರೋದಿಲ್ಲ. ಇವಳು ಕೂಡ ಎಲ್ಲ ಸೆರಗ್ ಹೊಚ್ಕೊಂಡಿರ್ತಾಳೆ. ಯಾಕಂದ್ರೆ ರಾಜಮನೆತನದವಳು. ಮಗನನ್ನ ಒಂದು ಚಿತೆ ಮೇಲಿಟ್ಟು ಇನ್ನೇನ್ ಸುಡೋಳು ಇರ್ತಾಳೆ. ಹರಿಶ್ಚಂದ್ರ ಬರ್ತಾನೆ. ಹರಿಶ್ಚಂದ್ರ ಬಂದು, ನಿನಗೆ ಯಾರು ಅಧಿಕಾರ ಕೊಟ್ರು ನನ್ನ ಸ್ಮಶಾನದಲ್ಲಿ ಹೆಣ ಸುಡೋಕೆ? ಇದ್ರದ್ ನೀನು ಏನದು ಕಂದಾಯವನ್ನ ಕೊಟ್ಟಿದ್ಯಾ ನೀನು? ಇಲ್ಲಿ ನೀನು ಸುಂಕ ಕೊಡದೆ ಹೆಣ ಸುಡೋಕ್ ಅಧಿಕಾರ ಇಲ್ಲಿ ನಿನಗಿಲ್ಲ ಅಂತ ಹೇಳ್ತಾನೆ. ಆಗ ಅವಳು, ಇಲ್ಲ ಕಣಪ್ಪ, ನಂದೇ ಇಲ್ಲಿಂದ ಇದೆ, ನನ್ನ ಮಗ ಸತ್ತು ಬಿದ್ದಿದ್ದಾನೆ, ನಿನ್ನ ಮಗನೇ ಅಂತಾನೆ ತಿಳ್ಕೊ ಅಂತ ಹೇಳ್ತಾಳೆ. ಅವನು ಹರಿಶ್ಚಂದ್ರ ಕೋಪದಲ್ಲಿ ಆ ಒಂದು ಚಿತೆ ಮೇಲಿದ್ದಂತ ಮಗನ ಕಾಲನ ಎರೆದು ಚೆಲ್ಲಿ ಬಿಡ್ತಾನೆ. ಆಗ ಒಂದು ಸಾಲು ಬರುತ್ತದು, ಬಿಸಿಡೋದಿರು ಹಸುಳೆ ನೊಂದ ಹಣೆಂದು ಅಂತ ಒಂದು ಸಾಲು ಬರುತ್ತದು. ಬಿಸಿಡದಿರು ಅಕಟಕಟ ಹಸುಳೆ ನೊಂದ ಹಣೆಂದು ಅಂದ್ರೆ, ಆ ಮಗು ಸತ್ತಿದೆ, ಆ ಮಗು ಸತ್ತಿರೋ ಹೆಣವನ್ನ ಜಗ್ಗಿ ಒಗಿತಾ ಇದ್ರು ಕೂಡ ಆ ತಾಯಿಗೆ ಏನ್ ಭಾವ ಇದೆ? ಆ ಮಗುವಿಗೆ ನೋವಾಗುತ್ತೇನೋ ಅನ್ನುವಂತ ಭಾವ ಇದೆ. ಓಕೆ, ಸೊ ಜಗ್ ಒಗಿತಾನೆ. ಅವನು ಕೂಡ ಮನಸ್ಸಿನೊಳಗಡೆ ಗೊತ್ತಾಗತ್ತೆ ಹರಿಶ್ಚಂದ್ರನಿಗೆ, ಇವಳು ನನ್ನ ಹೆಂಡ್ತಿನೇ ಅನ್ನೋದು ಗೊತ್ತಾಗತ್ತೆ. ಅವನು ಕೂಡ ಆದ್ರೆ ಫ್ರೀ ಆಗಿ ಸುಡುವಂತ ಅಧಿಕಾರ ಇರಲ್ಲ ಅವನಿಗೆ. ಅವನಿಗಿರೋ ಅಧಿಕಾರ ಏಕೈಕ ಅಧಿಕಾರ ಅಂದ್ರೆ, ತಂದೆ ಅನ್ನೋ ಒಂದು ಕಾರಣಕ್ಕೆ ಅಳ್ಬೋದಾಗಿತ್ತೆ ಅವನು, ಹೊರತು ಸುಡೋಕೆ ಅಧಿಕಾರ ಅವನಿಗೂ ಕೂಡ ಇರಲಿಲ್ಲ. ಯಾಕಂದ್ರೆ ಸುಡಬೇಕು ಅಂದ್ರೆ ಅಲ್ಲಿ ಕಂದಾಯವನ್ನ ಕೊಡ್ಲೇಬೇಕಾಗಿತ್ತು. ಓಕೆ, ಸೊ ಇದಾದ ನಂತರ ಅವನು, ಇಲ್ಲ ನೀನ್ ಏನ್ ಮಾಡ್ತೀಯೋ ಗೊತ್ತಿಲ್ಲ, ನೀನ್ ಯಾರ ಹತ್ರನಾದ್ರೂ ಹೋಗಿ ಸಾಲನಾದ್ರೂ ಮಾಡ್ಕೊಂಡು ಭಿಕ್ಷೆ ಆದ್ರೂ ಬಿಡ್ಕೊಂಡು ನಿನ್ ಕಂದಾಯ ಕೊಡು,
ಅವಾಗ ನಿನ್ನ ಮಗನನ್ನ ಸುಡೋಕ್ ಬಿಡು ಅಂತ ಹೇಳ್ತಾನೆ. ಬಿಡ್ತೀನಿ ಅಂತ ಹೇಳ್ತಾನೆ. ಆಗ ಅವಳು ಸರಿ ಅಂತ ಹೇಳಿ ನಾನು ಸ್ವಲ್ಪ ಬರ್ತೀನಿ, ಹೋಗಿ ಯಾರ ಹತ್ರನಾದ್ರೂ ಬೇಡ್ಕೊಂಡು ರಿಕ್ವೆಸ್ಟ್ ಮಾಡ್ಕೊಂಡು ಬರ್ತೀನಿ ಅಂತ ಹೋಗ್ತಾ ಇರ್ತಾಳೆ. ದಾರಿಲಿ ಹೋಗ್ತಾ ಇರ್ಬೇಕಾದ್ರೆ ಒಂದ್ ಸ್ವಲ್ಪ ದೂರ ಬರ್ತಾಳೆ. ಬಂದಾಗ ಅಲ್ಲಿ ವಿಶ್ವಾಮಿತ್ರ ಒಂದ್ ಗದ್ಲ ಮಾಡಿರ್ತಾನೆ. ಏನಂತ ಅಂದ್ರೆ ಕಟುಕರನ್ನ ಸೃಷ್ಟಿ ಮಾಡಿರ್ತಾನೆ. ಕೆಲವೊಂದು ರಾಕ್ಷಸರನ್ನ ಸೃಷ್ಟಿ ಮಾಡಿ ಆ ಒಂದು ರಾಜ್ಯದ ರಾಜನ ಮಗ ಹೊರಗಡೆ ಬಂದಿರ್ತಾನೆ ಕಾಡಿನಲ್ಲಿ. ಅವನನ್ನ ಕೊಲ್ಸಿರ್ತಾನೆ. ಯಾರು? ವಿಶ್ವಾಮಿತ್ರ ತನ್ನ ಆ ಕಟುಕರನ್ನ ಸೃಷ್ಟಿ ಮಾಡಿ ಆ ಮಗುವನ್ನ ಕೊಲ್ಸಿರ್ತಾನೆ. ಯಾರನ್ನ? ರಾಜನ ಮಗನನ್ನ. ಆ ರಾಜನ ಮಗ ಸತ್ತು ಬಿದ್ದಿರ್ತಾನೆ. ಇವಳು ದಾರಿಲಿ ಬರ್ತಾ ಇರ್ತಾಳೆ. ಅಲ್ಲಿ ಯಾರು ಇರೋದಿಲ್ಲ. ಆ ಮಗುವನ್ನ ಎತ್ಕೊಂಡು ಅಳ್ತಾ ಇರ್ತಾಳೆ. ಇವಳು ಇದ್ಯಾರ ಮಗು ಸತ್ತು ಬಿದ್ದಿದೆ, ನನ್ನ ಮಗು ಅಲ್ಲೊಂದ್ ಸತ್ತಿದೆ, ಇಲ್ಲೊಂದ್ ಮಗು ಸತ್ತಿದೆ ಅಂತ ಎಬ್ಸೋಕ್ ಪ್ರಯತ್ನ ಪಡ್ತಿರ್ತಾಳೆ. ಅವಳು ಅದನ್ನ ಎತ್ಕೊಂಡಿರ್ಬೇಕಾದ್ರೆ ರಾಜನ ಸೇವಕರು ಬಂದು ನೋಡ್ತಾರೆ. ನೋಡಿದ ತಕ್ಷಣ ಬಹುಶಃ ಇವಳೇ ಕೊಂದಳೇನು ಅಂತ ಅನ್ಸುತ್ತೆ. ಇವಳಿಗೇನೋ ಗತಿ ಇಲ್ಲ. ಅವನ ಮೇಲೆ ಇರುವಂತ ಆಭರಣವನ್ನ ಕದ್ಕೊಳ್ಳೋಕೇನೋ ಕೊಂದಿರಬಹುದು ಅಂತ ಅವರಿಗೆ ಅನುಮಾನ ಬಂದು ಅವಳನ್ನ ಕರ್ಕೊಂಡು ರಾಜನ ಆಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಸರಿ, ಇವಳೇ ಕೊಂದಿದಾನಂತ ನಿರ್ಧಾರ ಮಾಡ್ಕೊಂಡು ಅವರು ಇವಳಿಗೆ ಕುತ್ತಿಗೆಯನ್ನ ಕಡಿಯುವಂತ ಶಿಕ್ಷೆನ ಕೊಡ್ತಾರೆ. ರುಂಡವನ್ನ ಕಡಿಯುವಂತ ಶಿಕ್ಷೆನ ಕೊಡ್ತಾರೆ. ಅದನ್ನು ನಡ್ಸೋದು ಯಾರು? ಮತ್ತೆ ಸ್ಮಶಾನದಲ್ಲಿ ಯಾರು ಕೆಲಸ ಮಾಡ್ತಾರ ಅದೇ ವ್ಯಕ್ತಿ ಅದನ್ನ ಮಾಡ್ತಾ ಇರ್ತಾನೆ. ಇವಳನ್ನ ಕರ್ಕೊಂಡು ಹೋಗಿ ಸ್ಮಶಾನದಲ್ಲಿ ಇಡ್ತಾರೆ. ಸ್ಮಶಾನದಲ್ಲಿ ಇಟ್ಟಾಗ ಅವನು ಹರಿಶ್ಚಂದ್ರ ಬರ್ತಾನೆ, ಕೊಡ್ಲಿಯನ್ನ ತಗೊಂಡಿರ್ತಾನೆ. ಹೆಂಡತಿ ಅಂತ ಗೊತ್ತೂ ಇರುತ್ತೆ. ಆದ್ರೂ ಕೂಡ ತಾನು ಸತ್ಯನಿಷ್ಠೆಗೆ ಬದ್ಧನಾಗಿರ್ತಾನೆ. ತನ್ನ ಮೇಲಿನ ದೊರೆಗಳು ಏನ್ ಅಪ್ಪಣೆ ಹೇಳ್ತಾರೆ ಅದನ್ನ ಫಾಲೋ ಮಾತ್ರ ಮಾಡೋದು ಅವ್ನ ಕೆಲಸ ಆಗಿರುತ್ತೆ. ಇನ್ನೇನು ಕೊದ್ಲಿಯನ್ನ ಎತ್ತಿ ಕಡಿಬೇಕು ಅಷ್ಟರಲ್ಲಿ ವಿಶ್ವಾಮಿತ್ರ ಪ್ರತ್ಯಕ್ಷ ಆಗ್ತಾನೆ. ಅಲ್ಲಿ ವಸಿಷ್ಠರು ಕೂಡ ಪ್ರತ್ಯಕ್ಷ ಆಗ್ತಾರೆ. ಪರಮೇಶ್ವರ ಪಾರ್ವತಿ ಕೂಡ ಪ್ರತ್ಯಕ್ಷ ಆಗ್ತಾರೆ. ಪ್ರತ್ಯಕ್ಷರಾಗಿ ಆಯ್ತಪ್ಪ, ವಿಶ್ವಾಮಿತ್ರನ ಸೋಲು ಒಪ್ಕೊಳ್ತಾನೆ. ನಿನ್ನಿಂದ ಸತ್ಯವನ್ನ ಬಿಡ್ಸೋಕ್ ನಮ್ಮಿಂದ ಆಗಲ್ಲ. ನೀನ್ ನಿಜವಾಗ್ಲೂ ಸತ್ಯ ಹರಿಶ್ಚಂದ್ರ ಇದೆಯಾ? ಕಾಲ ಕಾಲಕ್ಕೂ ಕೂಡ ನಿನ್ನ ಈ ಸತ್ಯ ಹೀಗೆ ಇರುತ್ತೆ. ನಾನು ಇಲ್ಲಿವರೆಗೂ ಏನ್ ನಿನಗೆ ಕಾಟ ಕೊಟ್ರು ಕೂಡ ನಿನ್ನ ಸತ್ಯವನ್ನ ಬಿಟ್ಟು ಬರ್ಲಿಲ್ಲ ಅಂತ ಹೇಳಿ ಒಳ್ಳೇದಾಗಲಿ ಅಂತ ಶುಭ ಹಾರೈಸಿ ಮಗನನ್ನು ಜೀವಂತ ಮಾಡ್ತಾನೆ. ಹೆಂಡತಿ ಜೊತೆಗೆ ಚೆನ್ನಾಗಿರು ಹೋಗು ಅಂತ ಆಶೀರ್ವಾದ ಮಾಡಿ ಕಳಿಸ್ತಾನೆ. ಇದು ಸತ್ಯ ಹರಿಶ್ಚಂದ್ರ ಕಾವ್ಯದ ಕತೆ. ಅರ್ಥ ಆಯ್ತಾ? ವಿಶ್ವಾಮಿತ್ರನ ಕೋಪ ತುಂಬಾ ಇರುತ್ತೆ. ಹುಸಿ ಅಂದ್ರೆ ಸಿಟ್ಟು. ನೋಡಿ ಏನಂತ ಅಂದ್ರೆ ಅತಿ ಹುಸಿವ ಯತಿ ಹೊಲೆಯ. ಹುಸಿಯ ದಿಹ ಹೊಲೆಯ ಉನ್ನತ ಯತಿ ವರನು. ಓಕೆ, ಇದೊಂದು ಅಂದ್ರೆ ಯತಿ ಅವನು ಕೋಪ ತುಂಬಾ ಮಾಡ್ಕೊಳ್ತಾ ಇದ್ರೆ ಅವನೇ ನಿಜವಾದ ಹೊಲೆಯ. ಈ ಹೊಲೆಯ ಇದ್ರೂ ಕೂಡ ಜಾತಿಯಿಂದ ಕೋಪ ಬರ್ತಿರ್ಲಿಲ್ಲ ಅಂದ್ರೆ ಅವನು ನಿಜವಾದ ಯತಿ, ಅವನು ನಿಜವಾದ ಮುನಿ ಅಂತ ಹೇಳ್ತಾ ಇದ್ದಾನೆ ಇಲ್ಲಿ. ಯಾರು? ರಾಘವ ಅಂತ. ಮತ್ತೊಂದಿದೆ ಸಾಲು. ಇದನ್ನ ಪರಮೇಶ್ವರ ಕೂಡ ಒಪ್ಕೊಳ್ತಾನೆ. ಶಿವ ಒಪ್ಪಿದ, ಪ್ರತ್ಯಕ್ಷನಾಗಿದ್ನಲ್ಲ ಕೊನೆಗೆ, ಅವನು ಒಪ್ಪಿದ ಇದನ್ನ. ಆಮೇಲೆ ಇನ್ನೊಂದು ಏನಂದ್ರೆ ಹರನೆಂಬುದೇ ಸತ್ಯ, ಸತ್ಯವೆಂಬುದೇ ಹರನು. ಓಕೆ, ಇವು ಯಾರು? ಇವು ರಾಘವ ಅಂತ. ಇವು ಗೊತ್ತಿರ್ಬೇಕು ನಿಮಗೆ ಯಾವ್ಯಾವ ಕವಿಗಳದ್ದು ಏನೇನಿದೆ. ಜನಂದ್ ಏನಿದೆ? ಹಾ, ಯಾವುದು? ಇದು ಆರಂಭದಲ್ಲಿ ಕೂಡ ಬರುತ್ತೆ. ನಾಳೆ ಪ್ರಶ್ನೋತ್ತರ ಡಿಸ್ಕಸ್ ಮಾಡುವಾಗ ಬರುತ್ತೆ, ಅಲ್ಲೂ ಕೂಡ ಬರುತ್ತೆ. ಕೊನೆ ಕೂಡ ಪರಮೇಶ್ವರ ಕೂಡ ಒಪ್ತಾನೆ ಇದನ್ನ. ಆಮೇಲೆ ಹರನೆಂಬುದೇ ಸತ್ಯ, ಸತ್ಯನೆಂಬುದೇ ಹರನು ಅನ್ನೋದು ಕೂಡ ಕನ್ಕ್ಲೂಷನ್ ಅಲ್ಲಿ ಆಗತ್ತೆ. ಅಂದ್ರೆ ದೇವರನ್ನ ಭಕ್ತಿ ಮಾಡ್ಬೇಕು, ನಾವು ದೇವರನ್ನ ಹೊಲಿಸ್ಕೊಳ್ಬೇಕು ಅಂದ್ರೆ ಬರೀ ಪೂಜೆ ಪ್ರಾರ್ಥನೆ ಮಾಡ್ಬೇಕಂತ ಏನಿಲ್ಲ. ನಾವು ಸತ್ಯನಿಷ್ಠರಾಗಿದ್ರು ಕೂಡ ಏನ್ ಮಾಡ್ಬೋದು ದೇವರನ್ನ ಹೊಲಿಸ್ಕೊಳ್ಬಹುದು ಅನ್ನೋಕಿದು ರಾಘವ ಅಂತ ಹೇಳ್ದ. ಹಾಗೇನೆ ಜನ್ನಂದು ಒಂದು ಬರುತ್ತಲ್ಲ, ಏನದು? ಜೀವದಯೇ ಜೈನ ಧರ್ಮದ ಮೂಲ. ಹಾಗೇನೆ ಪಂಪೊಂದೊಂದು ಬರುತ್ತೆ, ಮಾನವ ಕುಲಂ ತಾನೊಂದೇ ವಲಂ ಅಂತ ಬರುತ್ತೆ. ಹರಿಹರಂದು ಏನಿತ್ತು ಇದೇ ತರ? ಹರಿಹರಂದು ಏನಾದ್ರು ಇತ್ತ ಆ ತರ? ಆ ಹಾ, ಕೈಲಾಸಕ್ಕೆ ದಾರಿ ಅಂತ. ಬಟ್ ಅವ್ನು ಹೇಳಿರೋದು ಏನಾದ್ರು ಇದೆಯಾ ಆ ತರದ್ ಲೈನು? ನೋಡೋಣ, ಸಿಗುತ್ತೆ. ನಾವು ಉತ್ತರ ಹುಡ್ಕಾಡೋದ್ರ ಆ ತರ ಬರ್ಕೊಳ್ಳಿ. ಒಬ್ಬೊಬ್ರು ಕವಿದು ಒಂದೊಂದು ಲಿಂಕ್ ಮಾಡ್ಬೋದು ಆ ತರ. ಸರಿ, ಇಷ್ಟು ಸಾಕಿವತ್ತು. ಗಾಂಧಿ ಜಯಂತಿಯನ್ನ ಎಂಜಾಯ್ ಮಾಡಿ ಸತ್ಯ ಹರಿಶ್ಚಂದ್ರ ಕೃತಿಯೊಂದಿಗೆ. ನಾಳೆ ಮತ್ತೆ ಕಂಟಿನ್ಯೂ ಮಾಡೋಣ. ನಾಳೆ ಪ್ರಶ್ನೋತ್ತರಗಳನ್ನ ನೋಡೋಣ ಇದರಲ್ಲಿ.